ಬಾಯಿ ರುಚಿ ಕೆಟ್ಟಿದ್ರೆ ಈ ರೀತಿ ಒಂಥರ ಟೊಮೆಟೊ ಪಚಡಿ ರೆಸಿಪಿನ ಮಾಡಿ ನೋಡಿ. ಎಲ್ಲ ತಿಂಡಿಗೂ ಬೆಸ್ಟ್ ಕಾಂಬಿನೇಷನ್ ಈ ರೆಸಿಪಿ. ಇಲ್ಲಿ ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಟೊಮೆಟೊನ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಂಡು ಸೇರಿಸಬೇಕಾಗುತ್ತೆ. ನಾನಿಲ್ಲಿ ಒಂದು 5 ಟೊಮೆಟೊ ಹಾಕ್ಕೊಂಡಿನಿ. 5 ಹಾಕಬೇಕಂತೇನಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ಲೋ ಗ್ಯಾಸ್ನಲ್ಲಿ ಹಬೆಯಲ್ಲಿ ಇದಕ್ಕೆ ಬಿಡ್ತಿದ್ದೀನಿ. ಟೊಮೆಟೊ ಒಂದು ಸೈಡಿನಲ್ಲಿ ಸಾಫ್ಟ್ ಆದಮೇಲೆ ಮತ್ತೆ ಇದನ್ನು ಓಪನ್ ಮಾಡಿ ಈ ರೀತಿ ಉಲ್ಟಾ ಹಾಕಿ ಮತ್ತೆ ಕೆಳಗಡೆ ಕೂಡ ಇದನ್ನು ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೊಂಡು ತಗೋಬೇಕು. ಅಂದರೆ ಟೋಟಲಿ ಇಲ್ಲಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಿದ್ದೀನಿ. ನೋಡಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ಈ ರೀತಿ ಸಿಪ್ಪೆನ ಬೇರೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸಿಪ್ಪೆ ಬೇರೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಲ್ಲಿಗೆ ಸೇರಿಸ್ತಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಕುಟ್ಟಾದ್ಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ. ಈ ರೀತಿ ನಿಮ್ಮಲ್ಲಿ ಕಲಿ ಇಲ್ಲ ಅಂದರೆ ನೀವೇನು ಮಾಡಿ ಮಿಕ್ಸಿ ಬಳಸ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಹಸಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಇಂಗು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ ಮತ್ತೆ ಈ ರೀತಿ ಕುಟ್ಟಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಕರಿಬೇವು ಸೊಪ್ಪು ಒಂದು ಸ್ವಲ್ಪನೇ ಎಣ್ಣೆಯಲ್ಲಿ ಹುರ್ಕೊಂಡು ಸೇರಿಸಿದ್ದೀನಿ. ಕೊನೆಗೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪನೇ ಕುಟ್ಟಿ ತೊಗೊಂಡಿದ್ದೀನಿ. ನೋಡಿ ಸೂಪರ್ ಆಗಿರುವಂತಹ ಸಿಂಪಲ್ ಆಗಿ ಮಾಡುವಂತಹ ಟೊಮೆಟೊ ಪಚಡಿ ರೆಸಿಪಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ